ಎಸ್ ಡಾಕ್ಟರ್, ಮತ್ತೊಂದು ಕಡೆ ಈ ಥೈರಾಯ್ಡ್ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಅಂದರೆ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ ಅಂತಲೇ ಹೇಳಬಹುದು. ಅದು ಚಿಕ್ಕ ಮಕ್ಕಳಿರಬಹುದು, ಹಾಗೆ ಮೆನ್ ಇರಬಹುದು, ವುಮೆನ್ ಇರಬಹುದು. ಈ ಥೈರಾಯ್ಡು ನಾವು ಗಮನಿಸಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲೂ ಬರೋದಕ್ಕೆ ಕಾರಣ ಏನು, ಹಾಗೆ ನಿಮ್ಮ ಪ್ರಕಾರ ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ? ಅಂದರೆ ಏಜ್ ಫ್ಯಾಕ್ಟರ್ ವೈಸ್ ಇರಬಹುದು, ಹಾಗೆ ಮೆನ್ ಅಲ್ಲ ಅಥವಾ ವುಮೆನ್ಸ್ ಅಲ್ಲ. ಸೊ ಇದಕ್ಕೆ ನಿಮ್ಮ ಆನ್ಸರ್ ಏನಾಗಿರುತ್ತೆ? ನೋಡಿ, ಥೈರಾಯ್ಡ್ ಬರಲಿಕ್ಕೆ ನಾನಾ ಥರದ ಕಾರಣಗಳಿದೆ. ಈಗ ಹೇಳಬೇಕಾದ್ರೆ ಒಂದು ಫ್ಯಾಮಿಲಿ ಟೆಂಡೆನ್ಸಿ ಇರ್ಬೋದು. ಸೊ ಜೆನೆಟಿಕ್ ಅಂತ ಹೇಳ್ತಾರೆ. ಸೊ ಜೆನೆಟಿಕಲಿ ಸಪೋಸ್ ಅವ್ರಿಗೆ ತಾತ ಯಾರಿಗಾದರೂ ಅವ್ರ ತಂದೆ ತಾಯಿಗೋ ಸೊ ಅವರಿಗಿದ್ರೆ ಒಂದು 70% ಬರುವ ಸಾಧ್ಯತೆಗಳಿದೆ. ಈಗ ಈಗ ನೀವು ನೋಡ್ತಾ ಇದ್ದೀರಿ ಎಷ್ಟೋ ಥರದ ಡಿಸೀಸಸ್, ನಿಮಗೆ ಡಯಾಬಿಟಿಸ್ ಸಿಗುತ್ತೆ, BP ಸಿಗುತ್ತೆ. ಇಟ್ಸ್ ನಾಟ್ ಓನ್ಲಿ ಡಿಪೆಂಡ್ ಆನ್ ಅವರ್ ಕಂಜನೈಟನ್, ಓನ್ಲಿ ಕಂಜನೈಟನ್ ಅಂತಲ್ಲ, ಅಂದರೆ ಲೈಕ್ ನಮ್ಮ ಹೆರಿಡಿಟ್ರಿ ಇರ್ಬೋದು, ವಂಶ ಪಾರಂಪರ್ಯವಾಗಿ ಬರ್ತದೆ ಅಂತ ಹೇಳ್ತಾರೆ ಒಬ್ಬರು. ಸೊ ಅದು ಒಂದು 70% ಪಾಸಿಬಿಲಿಟಿ ಇದೆ. ಸೊ ಜೆನೆಟಿಕ್ ಬರುತ್ತೆ. ಆದರೆ ಬರುತ್ತೆ ಅಂತ ನಾವು ಕಾಲ ಮೇಲೆ ಕಾಲ ಕೂತ್ಕೊಂಡ್ರೆ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೂ ನಾವು ಫೇಸ್ ಮಾಡಬೇಕು. ಹಾಂ, ಯಾಕಂತ ಹೇಳಿದರೆ ಒಂದು ಡಿಸೀಸ್ ಬರ್ತದೆ ಅಂತ ಹೇಳಿದರೆ ಆ ಡಿಸೀಸ್ ಬರೋಕ್ಕಿಂತ ಮುಂಚೆ ಏನಾದ್ರು ಪ್ರಿಕಾಷನ್ಸ್ ತಗೋಬೇಕು. ಈಗ ನೋಡಿ, ನಾವು ಏನೆಲ್ಲ ಫುಡ್ ತಿಂತೇವೆ ಎಲ್ಲದರಲ್ಲೂ ಅಡಲ್ಟ್ರೇಷನ್ ಇದೆ. ಈಗ ಯಾವುದು ನಿಮಗೆ ಪ್ಯೂರಿಟಿ ಸಿಗೋದಿಲ್ಲ. ಈವನ್ ಎಷ್ಟೋ ಜನ ಡೈಲಿ ಫ್ರೂಟ್ಸೇ ತಿಂತಾರೆ, ಡೈಲಿ ಹೆಲ್ದಿ ತಿಂತಾರೆ, ಆದರೆ ಅವರಿಗೆ ಡಯಾಬಿಟಿಸ್ ಬಂತು, ಸಡನ್ BP ಬಂತು. ಹ್ಯಾಕೆ ಬಂತು? ಯಾಕಂತ ಹೇಳಿದರೆ ಫುಡ್ಡು ಒಂದು ಮೇನ್ ಕಾಸ್ ಆಗಿರುತ್ತೆ ಇದಕ್ಕೆ. ಸೊ ಅದು ನೋಡಬೇಕು. ಮತ್ತು ಹೇಳಬೇಕಾದ್ರೆ ದೇಹದಲ್ಲಿ ಮೆಗ್ನೀಷಿಯಮ್ ಮಿನರಲ್ಸ್, ಅದರಲ್ಲಿ ಸ್ಪೆಷಲಿ ಮೆಗ್ನೀಷಿಯಮ್ ಮತ್ತು ಜಿಂಕ್, ಈ ಎರಡು ಅಂಶಗಳು ಸಾಕಷ್ಟು ಇರಬೇಕು ದೇಹದಲ್ಲಿ. ಇಲ್ದಿರ ಏನಾಗುತ್ತೆ ಅಂತ ಹೇಳಿದರೆ ಈ ಒಂದು ಗ್ಲ್ಯಾಂಡಿನ ಒಂದು ಫಂಕ್ಷನ್ನು ಸ್ಲೋ ಆಗಿಬಿಡ್ತದೆ. ಯಾಕಂದರೆ ಈ ಒಂದು ಜಿಂಕ್ ಮತ್ತು ಮೆಗ್ನೀಷಿಯಮು ಇದು ಬ್ರೈನಿಗೂ ಮತ್ತು ನಮ್ಮ ದೇಹದ ಮೂಮೆಂಟ್ಸಿಗೆ, ನರ್ವ್ ಫಂಕ್ಷನಿಗೆ, ಸೊ ಎಲ್ಲದಕ್ಕೂ ಇದು ಪ್ರಮುಖ ಆಗಿರ್ತದೆ. ಸೊ ಅದು ಡೆಫಿಷಿಯನ್ಸಿ ಆದರೆ ಥೈರಾಯ್ಡ್ ಸಮಸ್ಯೆ ಬರ್ಬೋದು. ಹಾಗೆ ಸೊ ತುಂಬ ಥರದ ಕಾರಣಗಳಿದೆ. ಸ್ಟ್ರೆಸ್ ಇರ್ಬೋದು, ಮತ್ತು ಸೆಡೆಂಟ್ರಿ ಹ್ಯಾಬಿಟ್ ಇರ್ಬೋದು, ಮತ್ತು ಸಪೋಸ್ ನಾನು ಆವಾಗಲೇ ಹೇಳಿದೆ ಥೈರಾಯ್ಡೈಟಿಸ್ ಅಂತ ಹೇಳಿದೆ. ಸೊ ಥೈರಾಯ್ಡಿನ ಗ್ಲ್ಯಾಂಡಿನ ಸೋಂಕು ಇದು ಕಂಟಿನ್ಯೂ ಆಗ್ತಾ ಹೋದರೆ ಸೊ ಅವ್ರಿಗೆ ಥೈರಾಯ್ಡ್ ಡಿಸ್ಫಂಕ್ಷನ್ ಆಗುತ್ತೆ. ಯಾಕಂದರೆ ನೋಡಿ, 2 ಹಾರ್ಮೋನ್ ಅದರಿಂದ ಉತ್ಪತ್ತಿ ಆಗುತ್ತೆ, 3 ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಒಂದು TSH ಅಂತ, ಮತ್ತೊಂದು T3 T4. ಈ T3 T4 ಥೈರಾಯ್ಡ್ ಗ್ಲ್ಯಾಂಡಿಂದ ಉತ್ಪತ್ತಿ ಆಗುತ್ತೆ. TSH ನಮ್ಮ ಬ್ರೈನಲ್ಲಿ ಪಿಟ್ಯೂಟರಿ ಅಂತ ಒಂದು ಗ್ರಂಥಿ ಇದೆ, ಆ ಗ್ರಂಥಿಯಿಂದ ಉತ್ಪತ್ತಿ ಆಗುತ್ತೆ. ಈ TSH ಸಫಿಷಿಯೆಂಟ್ ಸೆಕ್ರಿಷನ್ ಆಗ್ತಾ ಇದೆ, ಆದರೆ ಈ ಥೈರಾಯ್ಡ್ ಗಂಡು ಸ್ವಲ್ಪ ಅಂಡರ್ ಆ್ಯಕ್ಟಿವ್ ಆಗುತ್ತೆ. ಅವಾಗೇನಾಗುತ್ತೆ, ಇದು ಅಂದರೆ ಯಥಾಚ್ಛವಾಗಿದ್ದ ಬ್ಲಡ್ಡಲ್ಲಿ ಸೇರಿಕೊಳ್ಳುತ್ತೆ ಯಾವುದು TSH ವ್ಯಾಲ್ಯೂ. ಆವಾಗ ನಮ್ಮ ದೇಹದಲ್ಲಿ ವೀಕ್ನೆಸ್ ಆಗೋದು, ಮೂಡ್ ಸ್ವಿಂಗ್ಸ್ ಆಗೋದು, ದೇಹದ ವೆಯ್ಟ್ ಜಾಸ್ತಿ ಆಗೋದು, ಇದೆಲ್ಲ ಕಾರಣ ಆಗುತ್ತೆ. ಸೊ ಹಾಗೆ T3 ಮತ್ತು T4 ಟ್ರೈಐಯೋಡೋಥೈರೋನಿನ್ ಮತ್ತೊಂದು ಥೈರಾಕ್ಸಿನ್ ಅಂತ ಹೇಳ್ತಾರೆ. ಥೈರಾಕ್ಸಿನ್ ಅಂದರೆ ನಿಮ್ಮ T4, ಟ್ರೈಐಯೋಡೋಥೈರೋನಿನ್ ಅಂತ ಹೇಳಿ T3. ಇದೆಲ್ಲದಕ್ಕೂ ವ್ಯಾಲ್ಯೂಸ್ ಇದೆ. ಈಗ ಎಷ್ಟೋ ಜನ ನೋಡಿ, 0.9ಇಂದ 4.5ವರೆಗೆ ಐಡಿಯಲ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ. ಯಾವುದು TSH. ಅದರಲ್ಲಿ ನಾವು ಡಿವೈಡ್ ಮಾಡಬೇಕಾದ್ರೆ ಥೈರಾಯ್ಡಲ್ಲಿ 2 ಥರದ ಮೇಯ್ನ್ ಕಾಣೋದು, ಒಂದು ಹೈಪೋಥೈರಾಯ್ಡ್ ಮತ್ತು ಮತ್ತೊಂದು ಹೈಪರ್ ಥೈರಾಯ್ಡಿಸಮ್ ಅಂತ. ಇದು ಎರಡಕ್ಕೂ ಬೇರೆ ಥರದ ಸಿಂಪ್ಟಮ್ಸ್ ಇದೆ. ಹೇಳಬೇಕಾದ್ರೆ ಒಂದೊಂದು ಥೈರಾಯ್ಡಿಗೆ ಒಂದು ಕಮ್ಮಿ ಪಕ್ಷ ಒಂದು 10ರಿಂದ 15 ಸಿಂಪ್ಟಮ್ಸ್ ಇದೆ. ಅದರಲ್ಲಿ ಎಲ್ಲದೂ ಬರೋದಿಲ್ಲ, ಆದರೆ ಬರೋದು ಒಂದು 5-6 ಥರದ ಸಿಂಪ್ಟಮ್ಸ್ ಬರುತ್ತೆ. ಹಾಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53,
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.